ಹೆಲ್ಪು ನೀವು ಮಾಡಿದ್ದು ಒಂದು ಸಹಾಯ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ತುಂಬ 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 ಧನ್ಯವಾದ ಸರ್. ನೀವು ಮಾಡಿದ್ದು ನನ್ನ ಹೆಲ್ಪು. ನನ್ನ ಮಗನ ಅವ್ರು ಕಳಿಸ್ಕೊಟ್ರಿ. ಇಲ್ಲ ಲಕ್ಷ್ಮಣ್ ನೀವು ಕೂತ್ಕೊಳ್ಳಿ. ಮೈಕ್ ಆನ್ ಮಾಡಿದ್ದೇನೆ ಸರ್. ನಿಮ್ದು ಏರಿಯಾ ಎಲ್ಲ ನಾನು ಓಡಾಡ್ತಾ ಇದ್ದೀನಿ. ಎಲ್ಲ ಜಾಲಹಳ್ಳಿಲಿ ಎಲ್ಲ ನಿಮ್ಮ ಮನೆಯಲ್ಲೂ ನೋಡಿದ್ದೀನಿ ಸರ್. ಎಲ್ಲ ನೋಡಿದ್ದೆ ನೀವು ನೋಡಿದ್ರಿ. ನಾನು ಅಲ್ಲೇ ಇದ್ದೆ, 1.5 ಗಂಟೆ ಇದ್ದೆ. ತುಂಬ ಇದು ಮಾಡಿದ್ರು ಸರ್. 2 ಜನ ಇವರು ನಮ್ಮ ಎಚ್ ಕೆ ಸುರೇಶ್ ಸರ್ಗೆ ಕಳಿಸಿ ಅವರು ಹೇಳ್ದಂಗೆ ಸರ್ ಬಂದು ಇಮಿಡಿಯೇಟ್ ಎಲ್ಲ ವ್ಯವಸ್ಥೆ ಮನೆಯವ್ರಿಗೂ ಬಂದು ಸಂಸ್ಕಾರಕ್ಕೂ ಎಲ್ಲಕ್ಕೂ ನಾನು ಅಲ್ಲಿಗೆ ಹಾಸ್ಪಿಟ್ಲ್ ಇದ್ದಾಗೆ ಫೋನ್ ಮಾಡ್ತಾ ಇದ್ದೆ, ನಿಮ್ಮ ಏರಿಯಾದು ಅಂತ. ಪುನಃ ಗೊತ್ತಾಯ್ತು, ಬರ್ತಾ ಇದ್ದೀನಿ ದಾರಿಯಲ್ಲಿ ಅಂತ. ಲಾಸ್ಟ್ ಎಂಡ್ ಆಫ್ ದಿ ಅಗ್ರಿ ಕೊಟ್ಟರು ಸರ್. ನನ್ನ ಇದನ್ನು ಮಲಗಿಸೋವರೆಗೂ ನನಗೆ ಗೊತ್ತಾದ ತಕ್ಷಣ ಫೋನ್ ಮಾಡಿದೆ ಇವರಿಗೆ. ಇವರು DCP ಫೋನ್ ಮಾಡಿ, ಕಮಿಷನರ್ ಫೋನ್ ಮಾಡಿ, ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ, ಕಳಿಸಿದ್ದಾರೆ, ಕೊಟ್ಟರು ನೋಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ನಾನು ಡೀನ್ಗೆ ಫೋನ್ ಮಾಡಿದ್ದೆ. ಡೀನ್ಗೆ ಕಾಲೇಜು ಮಾಡಿಬಿಟ್ಟು ಇವರೆಲ್ಲ ಸ್ಟಾಫ್ ಎಲ್ಲ ಅಲ್ಲೇ ಇರೋಕ್ಕೆ ಆಮೇಲೆ ಎಲ್ಲ ಮಾಡ್ಕೊಟ್ಟು ಸರ್. ಎಲ್ಲ ರೀತಿ ವ್ಯವಸ್ಥೆ DGಗೂ ಫೋನ್ ಮಾಡಿದೆ. ಸಲೀಮ್ಗೆ ಹೇಳಿದೆ ಇಮಿಡಿಯೇಟ್ ಆಗಿ ಮಾಡ್ಕೊಡ್ತೀನಿ ಅಂತ. ಅವರು ನಮ್ಮವರೇ. ಸಲೀಮ್ ಇಲ್ಲಿ ಮಾಡಿಕೊಟ್ಟು ಅವ್ರನ್ನ ಹೋಮ್ ಮಿನಿಸ್ಟ್ರಿ ಮಾಡಿದೆ, ಎತ್ತಿಲ್ಲ ಅವರು. ತಿರ್ಗಿ ಆಮೇಲೆ ಮಾಡಿದ್ರು ಅಲ್ಲ, ಅರ್ಧ ಗಂಟೆ ಎಲ್ಲ ಊರಲ್ಲೇ ಎಲ್ಲ ಸಾರಿ ಎಲ್ಲ ಮುಗಿಸಿದೆ. 11 ದಿನ ಮಾಡ್ತೀರಾ ಏನು? ಅವರು ಮದುವೆ ಆದರೆ ಅಷ್ಟೇ ಅಲ್ವಾ? ವರ್ಷದ ಕಾರ್ಯ ಮುಗಿಸ್ಕೊಂಡು ಮಾಡಿರೋದು ಒಂದೇ ಒಂದು ದಾರ ಹಾಕ್ಸಿರಲ್ಲ. ಇಲ್ಲೂ ಹಾಕ್ಸ್ತೀನಿ. 11 ದಿವಸದ್ದು ಮಾಡೋದಿಲ್ಲ. ರಾತ್ರಿ 1 ಗಂಟೆಗೆ ತಂದಿದ್ದಾರೆ, ನಿಲ್ಲಿಸ್ತಾ ಇಲ್ಲ ಆಂಬುಲೆನ್ಸ್. ಅಲ್ಲ ಸರ್, ನಾನು 21 ವರ್ಷ ಹುಡುಗರನ್ನ ಕಳಿಸ್ಕೊಡ್ತಾ ಇದ್ದೀನಿ. ನಾವು ಆ ಥರ ಮಗು ಥರನೇ ಸಾಕ್ಬಿಟ್ಟು ಬಾಡಿ ಥರ ಕಳ್ಸೋದಕ್ಕೆ ನನಗೆ ಇಷ್ಟ ಆಗಿಲ್ಲ. ನಾನು ಆ ಒಂದು ಇದು ಬೇಡ ಅಂತೇಳಿ ದೃಷ್ಟಿಯಿಂದಲೇ ನಾನು ಕರ್ಕೊಂಡೋಗಿನೂ ಅಲ್ಲಿ ಮನೇಲೂ ಅಷ್ಟೇ ಸರ್, ಕರ್ಕೊಂಡೋಗಿ ಮಲಗಿಸಿ ಬಂದಿದ್ದೀನಿ. ಅವನದೇ ತೋಟ, ಅವನದೇ ಇದಿದೆ, ಮಲಗಿಸಿ ಬಂದಿದ್ದೀನಿ ಸರ್. ನಾವು ಕಳಿಸಿಲ್ಲ ಸರ್. ಅಷ್ಟು ನಾವು ಇದಾಗಿದ್ದೀವಿ, ಹಂಗಾಗಿ ಮಾಡೋಕ್ಕೆ ಬಿಡಲಿಲ್ಲ ಸರ್. ಈಗ ಕೋರ್ಟಲ್ಲೂ ಅವರೇ ವಾಲಂಟಿಯರ್ ಅಕೌಂಟ್ ಇದೆ, ವಾಲಂಟಿಯರ್ ತೊಗೊಂಡು ತನಿಖೆ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಎಂಟ್ರಿ ಅದಕ್ಕೆ ಹೇಳಿದ್ದೆ. ನಾವು ನಮ್ಮ ಲಾಯರ್ಗಳು ಹೋಗಿ ಅಂತ ಯಾರ್ದು ತಪ್ಪು, ಯಾರು ಮಿಸ್ಟೇಕು, ಪರ್ಮಿಷನ್ ಕೊಟ್ಟವ್ರೆ, ಯಾಕಾಯ್ತು ನಾನು ಅಂತ, ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರೆ, ಮಾಡೋಕ್ಕೆ ಯಾರು ಹೇಳ್ಬೋದು, ಮಾಡಿಲ್ಲ ಅಂದಿದ್ರೆ ಮೆರವಣಿಗೆ ಆಗ್ಬಿಟ್ಟಿದ್ರೆ ಏನು ಆಗ್ತಾನೆ ಇರ್ಲಿಲ್ವಲ್ಲ ಸರ್. ಓಕೆ, ಮಾಡಿರಲ್ಲ ಸರ್. ಇವಾಗ ಅಲ್ಲಿ ಜನಗಳು ಪೊಲೀಸರು ಹಿಂಗೆ ಪುಷಪ್ ಮಾಡಿ ಆಕ್ಸಿಜನ್ಗೆ ಒಂದು ಆಂಬುಲೆನ್ಸ್ ಮಾಡಿದ್ರೆ ನೀವು ನೋಡಿದ್ರಲ್ಲ ಸರ್. ಆಮೇಲೆ ನೋಡಿದೆ, ನಾನು ಬಂದಾಗ ನೋಡಿಲ್ಲ. ಹಿಂಗೆ ಅವ್ನ ಎದೆನ ಪ್ರೆಸ್ ಮಾಡಿ ಅದೇ ಒಂದು ಆಕ್ಸಿಜನ್ ಇದ್ರೆ ಬದುಕ್ತಾ ಇದ್ರಲ್ಲ ಸರ್. ಹೌದು, ಆಂಬ್ಯುಲೆನ್ಸ್ ಇದ್ದಿದ್ರೆ ಇಮಿಡಿಯೇಟ್ ಆಗಿ ಬೇರೆಯವ್ರು ಆ ಥರ ಒಂದು ಬಾಯಿ ಕೊಟ್ಟು ಊದಿ ಆ ಥರ ಮಾಡೋದಕ್ಕೆ ಒಂದು ಆಕ್ಸಿಜನ್ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ ಸರ್. ಒಂದು ಆಂಬುಲೆನ್ಸ್ ಅಷ್ಟು ಜನ ಸೇರ್ತಾರೆ ಅಂತ ಗೊತ್ತಿಲ್ಲ ಸರ್. ಯಾವುದೋ ಮೂಲೆಯಲ್ಲಾದ್ರು ನಿಲ್ಸ್ಬೋದಿತ್ತಲ್ಲ ಸರ್. ಏನಾದ್ರು ಒಂದು ಮುಂಜಾಗ್ರತೆ ಆಗಿ ಏನಾದ್ರು ಒಂದು ತಗೊಂಬೋದಿತ್ತಲ್ಲ ಸರ್. ಒಂದು 10 ಜನ ಡಾಕ್ಟ್ರು, 10 ಆಂಬ್ಯುಲೆನ್ಸ್ ಬೇಕಾದಷ್ಟು ಹಾಸ್ಪಿಟ್ಲ್ ಅಲ್ಲೇ ಇತ್ತಲ್ಲ ಸರ್. 100 ಆಸ್ಪತ್ರೆ ಇದೆ, ಹಾಸ್ಪಿಟ್ಲ್ಗಳಿದೆ. ನಾನು ಆಮೇಲೆ ನೋಡಿದ್ನಲ್ಲ ಸರ್, ಹಿಂಗೆ ನನ್ನ ಮಗನ್ನ ಹಿಂಗೆ ಹಾಕಿ ಒತ್ತುತ್ತಾರೆ ಸರ್. ಹಿಂಗೆಲ್ಲ ಇದು ಮಾಡ್ತಿದ್ದಾರೆ ಸರ್. ಅದೇ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ ಸರ್. ಬಹಳ ಜನ ಅವ್ರ್ಯಾರೋ ಇವತ್ತು ನೆನ್ನೆ ಟಿವಿಯಲ್ಲಿ ಬಂತು, ಆಟೋದು ಇದು ಪೊಲೀಸ್ ಜೀಪಲ್ಲಿ ಎತ್ತಾಕೊಂಡು ಹೋಗಿಲ್ಲ ಅಂತ. ಆಟೋದಲ್ಲಿ ಕೇಳಿದ್ರೆ ಅವ್ನು ಬರಲ್ಲ ಅನ್ನೋ. ಇಲ್ಲ ಸರ್, ನನಗಾಗಿದ್ದ ಅನುಭವನೇ ಸರ್. ನಾನು ಇಲ್ಲಿಂದ ಹೋಗ್ಬೇಕು, ಕಾರ್ ತಗೊಂಡೋದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೈಕಲ್ಲಿ ಹೋದ್ರೆ ಲೇಟ್ ಆಗುತ್ತೆ. ಮೆಟ್ರೋದಲ್ಲಿ ಅಲ್ಲಿಂದ ಅಲ್ಲಿಗೆ ಯಾರೋ ICUನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಅಲ್ಲಿಂದ ಅಲ್ಲಿಗೆ ಯಾವುದೇ ಒಂದು ಆಟೋ ಕೇಳಿದೆ, ಇಲ್ಲಿ ಟ್ರಾಫಿಕ್ ಇದೆ ಬರಕ್ಲ ಅಂತ ಸರ್. ನಾನು ಸಂಪಿಗೆ ಮೆಟ್ರೋ ಸ್ಟೇಷನಿಂದ ಅಲ್ಲಿಗೆ ನಡ್ಕೊಂಡು ಓಡಿ ಹೋಗಿದ್ದೆ ಸರ್. ಅವಳಿಗೂ ಹೇಳ್ತಿಲ್ಲ, ಅಲ್ಲಿವರೆಗೂ ಓಡಿ ಹೋಗೋಕೆ ಒಂದು ಅರ್ಧ ಗಂಟೆ ಮೇಲೆ ಆಗುತ್ತೆ. ICUನಲ್ಲಿ ಇದ್ದಾರೆ ಅಂತ, ಅಂಕಲ್ ICUನಲ್ಲಿ ಇದ್ದಾರೆ ಅಂತಾರೆ. ನಾವು ಹೋಗೋಕ್ಕೆ ಯಾರೂ ಬರ್ತಾ ಇಲ್ಲ.
ಇಡೀ ದೇಶನೇ ಇದಾಗುತ್ತೆ. ಪ್ರೈಮ್ ಮಿನಿಸ್ಟರ್ ಎಲ್ಲ ಟ್ವೀಟ್ ಮಾಡಿದ್ದಾರೆ. ಅವರುಗಳಿಗೆ ನಮ್ಮ ನೋವು ಬೇರೆ ಇವ್ರಿಗೆ ಗೊತ್ತಾಯ್ತು, ಅದೇ ನಮ್ಮ ಸರ್ಕಾರದವ್ರಿಗೆ ಗೊತ್ತಾಗ್ಲಿಲ್ವಾ? ಗೊತ್ತಾಗಿ ಈ ತರ ಆಗುತ್ತೆ ಅಂತ ಇವ್ರಿಗೋಸ್ಕರ ಆಯೋಜನೆ ಮಾಡಿದ್ರೆ ಇದು ಫಂಕ್ಷನ್ ಅನ್ನ. ಹಂಗೆ ಕಾಣಿಸ್ತಾ ಇದೆ ನೋಡ್ತಾ ಇದ್ರೆ. ಈಗ ನಾವು ಗೌರ್ಮೆಂಟ್ ಹೇಳ್ತಾ ಇದ್ರೆ ನಾವು ಮಾಡೇ ಇಲ್ಲ, ನಮ್ಮ ಸಂಬಂಧನೇ ಇಲ್ಲ, ಪ್ರೈವೇಟ್ ಅವ್ರು ಮಾಡಿದ್ದು, ನಾವು ಗೆಸ್ಟಾಗಿ ಹೋಗಿದ್ದೀವಿ ಅಂತ. ಇವಾಗ ಯಾವಾಗ ಕೋರ್ಟ್ ಸುಮೋಟೋ ತಗೊಂತು ಕೇಸು, ಇವಾಗ ಹೇಳ್ತಾವ್ರೆ ನಮ್ಮ ಸಂಬಂಧ ಇಲ್ಲ. ಅಲ್ಲಿ ಏನೇನಾಯ್ತು ಅಂತ ಇಡೀ ಜನಗಳು ನೋಡಿದಾರಲ್ಲ ಸರ್, ಎಲ್ಲೆಲ್ಲಿ ಮುತ್ತು ಕೊಟ್ರು, ಏನೇನಾಯ್ತು, ಯಾರ್ಯಾರು ಕೂತಿದ್ರು, ಏನೇನಾಯ್ತು ಅಂತ ಎಲ್ಲ ನೋಡಿದಾರಲ್ಲ ಸರ್. ಈಗ ಅವ್ರ ಮೇಲೆ ಹೆಂಗೆ ಹೇಳಕ್ಕಾಗುತ್ತೆ? ಅವ್ರಿಗೆ ಆಚೆ ಬರೋಕ್ಕಾಗ್ತಾ ಇಲ್ಲ. ತಪ್ಪು ಮಾಡಿರೋದು ಅವ್ರಿಗೆ ಅರಿವಾಗಿದೆ. ಅಲ್ಲ ಸರ್, ಅಲ್ಲಿ ಆತ್ಮಸಾಕ್ಷಿ ಅಂತಲ್ಲ, ಅವ್ರದೇ ಇದ್ದರು, ಅವ್ರ ಜೊತೆನೇ ಇದ್ದರು, ಅವರೇ ಹೇಳಿದ್ರಲ್ಲ ನಮ್ದು ವೈಫಲ್ಯತೆ ಆಗಿತ್ತು ಅಂತ. ನಂಗೆ ಸಾಂತ್ವನ ಹೇಳುವಾಗನೇ ಅವರೇ ಒಪ್ಕೊಂಡಿದ್ದಾರೆ. ಕೆಲವು ಜನಗಳು ಒಪ್ಕೊಂತ ಇಲ್ಲ, ಅದೇ ಸರಿನೋ ಗೊತ್ತಿಲ್ಲ. ಇಲ್ಲ, ಬಹಳ ಜನ ಒಪ್ಕೊಂಡಿದ್ದಾರೆ, ಅವ್ರ ಪಾರ್ಟಿಯವರೆಲ್ಲ ಒಪ್ಕೊಂಡಿದ್ದಾರೆ ಸರ್. ತಪ್ಪಾಗಿದೆ ಅಂತ. ಈ ಕಾರ್ಯಕ್ರಮ ಮಾಡಿದೆ ಎಲ್ಲ ವೆಸ್ಟ್ ಬೆಂಗಾಲಲ್ಲೆಲ್ಲ ಮೆರವಣಿಗೆ ಮಾಡ್ಬಿಟ್ರು 3 ಕಿಲೋಮೀಟರ್. ಏನು ಆಗ್ತಾನೆ ಇಲ್ಲ, ಮೆರವಣಿಗೆ ಮಾಡ್ಬಿಟ್ಟಿದ್ರು ಸರ್. ಇಲ್ಲ, ಅಲ್ಲಿ ಇನ್ನೊಂದು ಇತ್ತಲ್ಲ ಸರ್, ಎರಡೇ ಗೇಟ್ ಇದ್ದಿತ್ತು ಸರ್. 12 ಗೇಟ್ ಇದೆ, 2 ತೆಗೆದು ಇವಾಗ ತೋರಿಸ್ತಾ ಇದ್ದಾರೆ. 6,000 ಜನದ ಚೇರ್ಗಳು ಹಂಗೆ ಖಾಲಿ ಐತಂತೆ, ಒಳಕ್ಕೆ ಹೋಗಕ್ಕೆ ಗೇಟೇ ಮಾಡಿಲ್ಲ. ಅದು ಬಿಟ್ಟಿದೆ 6,000 ಜನ ಒಳಕ್ಕೆ ಹೋಗಿರೋ ಕಾರ್ಯಕ್ರಮ. ಇದಾದ್ಮೇಲೂ ಇಷ್ಟು ಜನ ಸತ್ತ ಮೇಲೂ ಕಾರ್ಯಕ್ರಮ ಮಾಡಿದ್ದಾರೆ. ಸಿಎಂ ಹೇಳಿದಲ್ಲ 3:30ಕ್ಕೆ ಆಗಿರೋ ಘಟನೆ ನನಗೆ 5:30 ಗೊತ್ತಾಯ್ತು. 5:30ಕ್ಕೆ ಅವ್ರಿಗೆ ಗೊತ್ತಾಗಿದೆ ಸರಿ. ಗೊತ್ತಾಗಿದ ತಕ್ಷಣ ನೀವು ಇದ್ದಿದ್ದು 6:30. ಅದಾದ್ಮೇಲೆ ಅಲ್ಲೇ ನಿಯರ್ ಇದ್ದರು ಅಷ್ಟೆಲ್ಲ ಕಿಚ್ಚಾಡಿ ಕೂಗಾಡ್ತಾ ಇದ್ದು. ಅಲ್ಲಿದ್ದರು ಬರ್ಬೇಕಂದ್ರೆ ಅಷ್ಟು ವಿಳಂಬ ಯಾಕಾಯ್ತು ಅಂತ ನಂಗೆ ಅರ್ಥ ಆಗಿಲ್ಲ. ಸಿಎಂಗೆ ಒಂದೊಂದು ಕ್ಷಣಕ್ಕೂ ಮಾಹಿತಿ ಬರ್ತದೆ, ಗೊತ್ತಾಗುತ್ತೆ. ಒಂದೊಂದು ಕ್ಷಣಕ್ಕೂ ಅವ್ರ ಸುತ್ತು ಒಂದು 20 ಜನ ಇರ್ತಾರೆ. ಪೊಲಿಟಿಕಲ್ಲು ಮತ್ತು ಮೀಡಿಯಾದವರು ಈ ಟಿವಿನಲ್ಲಿ ಆದ ತಕ್ಷಣ ಬಂತು. ಟಿವಿಯಲ್ಲಿ ಬಂದಮೇಲೆ ಅವ್ರ ಮೀಡಿಯಾ ರಿಪೋರ್ಟರ್ಸ್ ಇರ್ತಾರೆ, ಅವ್ರ ಜೊತೆ ರೆಗ್ಯುಲರ್ ಇರ್ತಾರೆ, 5-6 ಜನ ಇರ್ತಾರೆ ಸರ್. ಎಲ್ಲ ಕಾಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರಿ ಸರ್. ಟಿವಿನಲ್ಲಿ 6 ಗಂಟೆಗೆ 6:30 ನನಗೆ ಇದಾಯ್ತು. ನಾನು ಮಾತಾಡಿದ್ದು ಅಶೋಕ್ ಸರ್ ಜೊತೆ ಮಾತಾಡಿದ್ದೆಲ್ಲ ಹಿಂಗೆ ನಿಜನ ಆಗ್ಬಾರ್ದಿತ್ತು. ನೋಡಿ, ಅಲ್ಲಿ ಕಾರ್ಯಕ್ರಮ ವಿಧಾನಸೌಧದಲ್ಲಿ ಮಾಡೋವಾಗೆ 15 ಸತ್ತಿರೋದು ಫಸ್ಟು. ಇವ್ರು ಕಾರ್ಯಕ್ರಮ ಮಾಡಿದ್ರು 4 ಕಾಲು ಅಷ್ಟೊತ್ತಿಗೆ 6 ಜನ ಸತ್ತೋಗಿದ್ರು. ಕಾರ್ಯಕ್ರಮ ಮಾಡಿದ್ರು. ಅವಾಗಾದ್ರೂ ಜ್ಞಾನ ಇದ್ದಿದ್ರೆ ಕಾರ್ಯಕ್ರಮ ಇದನ್ನು ರದ್ದು ಮಾಡ್ಬೋದು. ಅದು ಮುಗಿಸ್ಕೊಂಡು ಮನೆಗೆ ಹೋಗೋವ್ರೆ, ಅಂದರೆ ಹೋಟ್ಲಿಗೆ ಹೋಗೋವ್ರೆ. ಆಮೇಲೆ ಆಸ್ಪತ್ರೆಗೆ ಬಂದಿರೋದು 6:30 ಮೇಲೆ ಆಸ್ಪತ್ರೆಗೆ ಬಂದಿರೋದು. ನಮ್ಮಂತ ಜೀವಗಳಿಗೆ ಬೆಲೆನೇ ಇಲ್ವಲ್ಲ ಸರ್. ಆಸ್ಪತ್ರೆಗೆ ಹೋದ್ರೆ ಯಾರು ಇದು ಪೇರೆಂಟ್ಸ್ ಮಾತಾಡ್ಸಲ್ಲ ಅಂತ ಇವರು ಬರೆದು ಒಂದು ಇದರಲ್ಲಿ ಬರೆದಿಟ್ಟಂಗೆ. ನಮಗೂ ನಾನು ಲೈಫ್ ಇರೋವರೆಗೂ ಈ 18 ವರ್ಷದ ಕಪ್ಪು ನನ್ನ ಮಗನ ಕಿತ್ಕೊಂತು ಅಂತಲೇ ಆಗ್ತಾ ಇದ್ದೀನಿ. ನಾನು ಇರೋವರೆಗೂ ಅದು ಹಂಗೆ ಬರ್ತಾ ಇದೆ. ಇನ್ನು ನಾವು ತಿರಂಗ ಮಾಡ್ತೀವಿ, ಯಾತ್ರೆ ಮಾಡ್ತೀವಿ ಅಂತ ಒಂದು ಲೆಟರ್ ಕೊಟ್ಟು ಅನುಮತಿ ಕೊಡಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಟ್ಟಿದ್ರು ಇವರು ಸರ್. ನನಗೆ ನನ್ನ ಜೀವಕ್ಕೆ ನನ್ನ ಮಗನಿಗೆ ಇದು ಮಾಡಿಕೊಟ್ರು ಅಂದರೆ ಇವರು ಸರ್. ಇಲ್ಲಿಂದ ಹಿಡಿದು ಅಲ್ಲಿಗೆ ಹೋಗೋವರೆಗೂ ಅಶೋಕ್ ಸರ್ ನಿಮ್ಗೆ ಕಾಲ್ ಮಾಡ್ದಾಗಿಂದ ತುಂಬ ಹೆಲ್ಪ್ ಮಾಡಿ ಇದನ್ನೆಲ್ಲ ಮಾಡಿಕೊಟ್ಟು ಲಾಸ್ಟ್ ಎಂಡ್ವರೆಗೂ ಬಂದು ನನ್ನನ್ನು ಇದು ಮಾಡಿಕೊಟ್ಟು ಸಾಂತ್ವನ ಮಾಡಿಕೊಟ್ಟು ನನಗೆ ಫೋನ್ ಮಾಡಿದ್ರು, ಅಣ್ಣ ನಾನು ಬರ್ತೀನಿ ಅಲ್ಲಿ ಬರೋವರೆಗೂ ಸ್ವಲ್ಪ ಎಲ್ಲ ಇದು ಮಾಡಿಸ್ತೀನಿ ಅಂತ ಹೇಳಿ ಮಾಡಿಕೊಟ್ರು ಸರ್. ಮಾಡಿಕೊಟ್ರು. ಈ ರೋಡ್ ಬಿಟ್ಟರೆ ಪಕ್ಕದ ರೋಡ್ ಗೊತ್ತಿಲ್ಲ ಅವರು. 6:30 ಹೊರಟ್ರೆ ರಾತ್ರಿ 10:00 ಬರೋರು. ಫ್ಯಾಕ್ಟ್ರಿ ಜಲ್ದನೆ ಮಕ್ಕಳು ಅಲ್ಲೇ ಕೆಲಸ ಕಾರ್ಯ. ಮಗನ ಒಳ್ಳೆ 2 ಜನ ಜೊತೆ ಎಲ್ಲಿಗೆ ಕ್ರಿಕೆಟ್ ಭಾನುವಾರದ ತಂದೆ ಮಗ ಇಬ್ಬರು ಹೋಗೋರು. ಇಬ್ಬರು ಜೊತೆ ಪಕ್ಕದ ಮನೆಯವರು ಈ ಪಕ್ಕದ ಮನೆ ನಿಮ್ಮ ಹತ್ರ ಮಾತಾಡ್ತಾ ಇರೋದು ಭಾಳ ಡೀಸೆಂಟ್. ಅಂಕಲ್ ನಮಸ್ಕಾರ. ಇವ್ರ ಜೊತೆಲಿದ್ದಾಗ ಯಾವಾಗ ಮಾತಾಡೋದು ರೆಗ್ಯುಲರ್ ಊಟ ಆಗ್ತದೆ. ಅವನೇ ನಾಯಿಗಳು ಶವ ಸಂಸ್ಕಾರ ಮಾಡೋದು ಬಂದಿಲ್ಲ.
ಆಮೇಲೆ ಅವು ತುಂಬಾ ಮಾಡ್ತಾರೆ talent ಸರ್. ಇದೆ. ನನ್ನ ನಾಯಿನೂ ಶವ ಸಂಸ್ಕಾರ ಮಾಡ್ತಾವೆ. ಮಣ್ಣನ್ನು ತಳ್ಳುತ್ತು, ಆಮೇಲೆ ನಾವೇ ನಾಯಿನ ಇವ್ರನ್ನೆಲ್ಲ ಕರ್ಕೊಂಡು ಸರ್ ರಾತ್ರಿ ಬಂದಾಗ ವ್ಯಾನಲ್ಲಿ ಒಂದು ಕಲ್ಲಲ್ಲಿ ನಾಯಿ ಹೋಗಿ ಮಲಗ್ಕೊಂಡ್ಬಿಡ್ತು ಪಕ್ಕದಲ್ಲಿ. ಅದು ಎದ್ದು ಎಬ್ಬರಿಸೋಕೆ ಆಗಲಿಲ್ಲ, ವ್ಯಾನಿಂದ ತೆಗಿಲೇ ಇಲ್ಲ ಈಚೆಗೆ. ಅಟ್ಯಾಚ್ಮೆಂಟ್ ಜಾಸ್ತಿ. ಪ್ರೇರಿತವಾಗಿ ಬಂದಿಲ್ಲ. ನೀವು ರಾಜಕೀಯ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳ್ಬೇಡಿ. ಮಾನವೀಯತೆ ದೃಷ್ಟಿಯಿಂದ ಬಂದ್ಕೊಂಡು ನನಗೆ ಸಾಂತ್ವನ ಹೇಳಿದ್ದಾರೆ. ಅವತ್ತು ಮಾನವೀಯತೆ ದೃಷ್ಟಿಯಿಂದ ನನಗೆ ಹೆಲ್ಪ್ ಮಾಡಿದ್ದಂಥ ಪುಣ್ಯಾತ್ಮರು ಇವರಿಗೆ ನಾನು ಎಷ್ಟು ಚಿರಋಣಿ ಆದ್ರೂ ತಪ್ಪು. ನಾನು ತುಂಬ ಅಶೋಕ್ ಸರ್ ಇರ್ಬೋದು, ಅಲ್ಲಿ ಎಲ್ಲರಿಗೂ ನನ್ನ 2 ನಿಮಿಷ ಸರ್ ಇರೋದು 2 ನಿಮಿಷಕ್ಕೆ ಎಷ್ಟು ಜನಕ್ಕೆ ಕಾಲ್ ಮಾಡಿ ಏನೇನು ವ್ಯವಸ್ಥೆ ಮಾಡಿದ್ರು ಅಂತ ಅಲ್ಲಿದ್ದು ಅಷ್ಟು 11 ಫ್ಯಾಮಿಲಿಯವ್ರಿಗೂ ಕೇಳಿ ನೋಡಿ ಅವ್ರು ಎಷ್ಟು ಮಾಡಿದ್ರು ಅಂತ. 11 ಫ್ಯಾಮಿಲಿ ಕೇಳಿ ನೋಡಿ ಮಾದಿಂದವರು. ಅವರು ಇಲ್ಲಿ ರಾಜಕೀಯವಾಗಿ ಬಂದಿಲ್ಲ, ರಾಜಕೀಯವಾಗಿ ಬಿಂಬಿಸ್ಬೇಡಿ ನೀವು. ಅವರು ಮಾನವೀಯತೆ ದೃಷ್ಟಿಯಿಂದ ಬಂದ್ಬಿಟ್ಟು ಅಲ್ಲಿ 11 ಫ್ಯಾಮಿಲಿ ಕೇಳಿ ಅಲ್ಲಿದ್ರು ಯಾರ್ಯಾರಿಗೆ ಏನೇನು ಮಾಡಿದ್ರು ಅಂತ ಇವರು ಅಲ್ಲೇ ಇದ್ದು ಹೇಳಿದ್ದಾರೆ. ನನಗೆ ಒಬ್ಬನಿಗೆ ಮಾಡಿಲ್ಲ, ಅವರು ಬಂದು ಕೇಳ್ಕೊಂಡ್ರು. ಎಲ್ಲರಿಗೂ ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ರು. ಒಂದು ಹೆಲ್ಪ್ ಮಾಡಿರೋ ಒಂದು ಇದಕ್ಕೋಸ್ಕರ ನನ್ನ ಮಾನವೀಯತೆ ದೃಷ್ಟಿಯಿಂದ ನನ್ನ ಒಂದು ನೋವನ್ನ ನೋಡಿ ನನಗೆ ಸಾಂತ್ವನ ಹೇಳಕ್ ಬಂದಿರಿ. ಇಲ್ಲಿ ರಾಜಕೀಯಕ್ಕೋಸ್ಕರ ಬಂದಿಲ್ಲ. ಅವರು ಮಾನವೀಯತೆ ದೃಷ್ಟಿಯಿಂದ ನನಗೆ ಇಲ್ಲೆಲ್ಲ ಅಲ್ಲಿ ಹಾಸ್ಪಿಟಲಿಂದ ಹಿಡಿದು ನನ್ನ ಮನೆಗೆ ಹಳ್ಳಿ ನನ್ನ ಹುಟ್ಟೂರಿಗೆ ಹೋಗೋವರೆಗೂ ಇವರು ತುಂಬ ಅಂದರೆ ಇವ್ರಿಗೆ ಮಾಡಿರೋ ಒಂದು ಹೆಲ್ಪನ್ನ ನಾನು ಮರೆಯೋಕ್ಕಾಗಲ್ಲ. ಅಷ್ಟು ಹೆಲ್ಪ್ ಮಾಡಿ ನಮ್ಮ ಸುರೇಶ್ ಸರ್ ಅಲ್ಲಿ ನಿಂತು ಮಾಡಿಸಿ ಲಾಸ್ಟ್ವರೆಗೂ ನಿಂತು ಮಾಡಿಸಿ ಹೋದರು. ಅವರಿಗೆ ತುಂಬ ಥ್ಯಾಂಕ್ಸು ಸುರೇಶ್ ಸರ್ ನಿಮಗೆ. ಯಾಕೆಂದರೆ ಲಾಸ್ಟ್ ಎಂಡ್ವರೆಗೂ ನನ್ನನ್ನು ಎತ್ಕೊಂಡು ಹೋಗಿ ಮನೆಗೆ ಬಿಟ್ಟು ನಾವು ಎದ್ದು ತಿರುಗಾಡದೇ ಇರೋ ಪರಿಸ್ಥಿತಿನಲ್ಲೂ ನಮಗೆ ಹೆಲ್ಪ್ ಮಾಡಿ ಅವ್ರಿಗೊಂದು ಹೇಳಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿಕೊಟ್ಟಿದ್ದಾರೆ. ಇದು ಅವರಿಗೆ ಮಾನವೀಯತೆ ದೃಷ್ಟಿಯಿಂದ ನನ್ನ ನೋವನ್ನು ನೋಡಿ ನನ್ನಂತ 11 ತಂದೆ ತಾಯಿಗಳಿಗೂ ಇವರು ಸ್ಪಂದಿಸಿದ್ದಾರೆ. ಇಲ್ಲಿ ನಾನೊಬ್ಬ ಅಥವಾ ರಾಜಕೀಯ ಅಂತೇಳಿ ಬಂದಿಲ್ಲ ಅವರು. ಅಲ್ಲಿ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲೇ ನೋಡಿದ್ದೀನ ನಾನು ಹೇಳಿದ್ದೀನಿ. ಅವ್ರ ತಂದೆ ತಾಯಿಗಳು ಕೆಲವೊಂದು ತಂದೆ ತಾಯಿಗಳು ಸರ್ಗಳು ಮಾಡಿರೋದನ್ನ ಹೇಳಿದ್ದಾರೆ. ಅವರು ಅದಕ್ಕಿಂತ ನಾನು ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಅವತ್ತಿನ ಘಟನೆ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಯಾವ ರೀತಿ ತಿಳ್ಕೊಂಡ್ರಿ, ಹೆಂಗಾಯ್ತು, ಏನ್ ಹೇಳ್ತೀರಿ ಒಟ್ಟಾರೆ ಘಟನೆ? ಏನಾದ್ರು ಕ್ರಮ ಕೈಗೊಂಡಿದ್ರೆ ನಿಮ್ಮ ಮಗ ಸರ್? ಈಗ ಕ್ರಮ ಕೈಗೊಳ್ಳೋದು ಎಲ್ಲ ಅವ್ರ ಕೈಲೇ ಇತ್ತು ಸರ್, ಎಲ್ಲ ಅವ್ರ ಕೈಲೇ ಇತ್ತು. ಯಾರೇನು ಇಲ್ಲಿ ಚಿಕ್ಕ ಮಕ್ಳು ಯಾರು ಇಲ್ಲ. ನೀವು ಎಲ್ಲರಿಗೂ ಗೊತ್ತಿದೆ ಏನಾಗುತ್ತೆ ಅಂತ, ಅವ್ರಿಗೂ ಗೊತ್ತಿದೆ. ಅವ್ರು ಏನಾಯ್ತು ಇವಾಗ ಅವ್ರಿಗೂ ಪಶ್ಚಾತ್ತಾಪನೂ ಆಗ್ತಾ ಇದೆ. ನಾವು ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ನಾವು ಹೇಳಿದ್ರೆ ಇಲ್ಲಿ ಬೇರೆ ಥರ ಆಗುತ್ತೆ. ಅವರು ಎಲ್ಲರಿಗೂ ಫ್ಯಾಮಿಲಿ, ಮನೆ, ಮಕ್ಕಳು ಎಲ್ಲರಿಗೂ ಇದ್ದಾರೆ. ನನಗೆ ಸಪೋಸ್ ನನಗೆ ಇವತ್ತು ನೋವು ಆಗಿದೆ, ನಾಳೆ ಬೇರೆ ಥರದಲ್ಲಿ ಬೇರೆ ಒಂದು ನೋವನ್ನು ಅವರು ಅನುಭವಿಸಿರ್ತಾರೆ. ಅವ್ರಿಗೆ ಗೊತ್ತಿತ್ತು, ಅವರೊಂದು ಮಾಡ್ಬೋದಿತ್ತು, ಒಂದು ಆಯೋಜನೆ ಮಾಡ್ಬೋದಿತ್ತಲ್ವ. ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ, ಇಲ್ಲ ಜನಗಳನ್ನ ಯಾವ ಥರ ಕಂಟ್ರೋಲ್ ಮಾಡೋದು, ಇಲ್ಲ 1 ದಿವಸ 2 ದಿವಸ ಬಿಟ್ಟು ಮಾಡೋದು ಮಾಡ್ಕೊಂಡ್ಲಿ ಸರ್. ಅವ್ರವ್ರು ಈಗ RCB ಫ್ಯಾನ್ ಇದ್ದಾರೆ, ಆ ಫ್ಯಾನ್ಗಳಿಗೆ ನಾವು ತಣ್ಣೀರು ಎರ್ಚಕ್ಕಾಗಲ್ಲ. 1 ದಿವಸ ಬಿಟ್ಟು ಟೈಮ್ ಕೊಟ್ಟು ಮಾಡಿದ್ರೆ ನಮ್ಮಂತ 11 ಮಕ್ಕಳ ಜೀವ ಉಳಿತೈತಲ್ವ. ಅದು ನಮಗೆ ಗೊತ್ತಾಗ್ತೈತೆ, ನಿಮಗೆ ಗೊತ್ತಾಗ್ತೈತೆ, ಅವ್ರಿಗೆ ಗೊತ್ತಾಗ್ಲಿಲ್ವಾ? ಇಷ್ಟು ಕ್ರೌಡ್ ಸೇರುತ್ತೆ ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ. ಇದೇ ರೋಡಲ್ಲಿ ಜನಗಳು ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿತ್ತಲ್ವ, ನೋಡಿದ್ರಲ್ವ. ಇಮ್ಮಿಡಿಯೇಟ್ ಮಾಡಿದ್ರೆ ಏನಾಗುತ್ತೆ ಅಂತ ಅವರಿಗೂ ಗೊತ್ತಾಗ್ತಿತ್ತಲ್ವ. ಯಾಕೆ ಗೊತ್ತಾಗಿಲ್ಲ, ಯಾಕೆ ಮಾಡಲಿಲ್ಲ? RCB ಕಪ್ ತಗೊಂಡು ನಮ್ಮಂಥ ಮಕ್ಕಳು ಪ್ರಾಣ ತಗೊಂಡ್ರಲ್ಲ, ಪ್ರಾಣ ಹೋಯ್ತಲ್ಲ. ಈಗ ಅದಕ್ಕೆ ಯಾರು ಜವಾಬ್ದಾರಿ, ಯಾರು ಹೊಣೆ, ಯಾರು? ಈಗ ನಮ್ಮನ್ನು ಮುಂದೆ ಯಾರು ನೋಡ್ಕೊಂತಾರೆ? ಇವ್ರೇನೋ ಕೊಟ್ಟು ನಮಗೇನೋ ಕೊಟ್ಟು ಇದು ಮಾಡ್ತಾರೆ. ಅದು ನಮ್ಮ ಜೀವನ ಪೂರ್ತಿ ಬರುತ್ತಾ? ನಮ್ಮ ಜೊತೆ ನಮ್ಮನ್ನ ನೋಡ್ಕೊಳ್ಳುತ್ತಾ? ಅದು ಏನಾರು ನೋಡ್ಕೊಳುತ್ತಾ ಹೇಳಿ? ಅದನ್ನ ಏನಾರು ನೋಡ್ಕೊಳುತ್ತಾ ನಮ್ಮನ್ನ? ನಮ್ಮ ಮಗ ಇದ್ರೆ ನೋಡ್ಕೊಂತಿದ್ನಲ್ವ, ನಮ್ಮ ಮಗ ಇದ್ರೆ ಸಾಕ್ತಿದ್ನಲ್ಲ. ಎಲ್ಲರಿಗೂ ಅವ್ರವ್ರ ಮಕ್ಕಳು ಸಾಕ್ತಾರೆ. ಏನೋ ಒಂದು ಆಸೆ ಇಟ್ಕೊಂಡು ಓದಿಸ್ತೀವಿ, ಬೆಳೆಸ್ತೀವಿ, ಏನೋ ಒಂದು ಇಟ್ಕೊಂಡು ಇರ್ತೀವಲ್ಲ. ಸರ್ಕಾರ ಕೂಡ ಪಶ್ಚಾತ್ತಾಪ ವ್ಯಕ್ತಪಡಿಸಿದೆ, ಆಗ್ಬಾರ್ದಿತ್ತು ಇಂಥದೊಂದು ಘಟನೆ ಅಂತ. ಅವರಿಗೂ ಗೊತ್ತಾಯ್ತು. ಇದು ಮೊದಲೇ ಯಾಕೆ ಯೋಚನೆ ಮಾಡಬಾರ್ದಿತ್ತು ಅಂತ ನಾವು ಕೇಳ್ತಿದ್ವಿ. ಈಗ ಇದಕ್ಕೆ ನ್ಯಾಯ ಎಲ್ಲಿದೆ? ನಮ್ಮಂತ ಮಕ್ಕಳು ಪ್ರಾಣ ತಂದು ಕೊಡ್ತಾರ?